ವ್ಲಾಗ್ ಮಾಡ್ತಿದ್ಯಾ? ಹಾಯ್. ಫೋನ್ ಬಂತು ನೋಡ್ರಿ ನಂದೆ ಎರಡಲ್ವಾ? ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಒಂದು ಫ್ಯಾಮಿಲಿನ ಹಾಳು ಮಾಡ್ಬಿಟ್ಟ. ಅವ್ನು ಹೊಟ್ಟೆ ನೋಬ್ಬರ ಒಂದು ಮರಿ ತಾಂಡು ಇದನ್ನೇ ಹಾಕ್ಬಿಡ್ತೀನಿ, ಹಿಂಗೇನೆ ಹಾಕ್ಬಿಡ್ತೀನಿ. ಏನು ಎಡಿಟೇ ಮಾಡಲ್ಲ. ಬೇಡ, ಆ ಮರಿ ಹಾಳು ಮಾಡ್ತೀಯ ಅಂತ ಬೈದ್ಲು ನನ್ನ ತಂಗಿ. ಆದ್ರೂ ನನ್ನ ತಂಗಿ ಆಸೆ ಈಡೇರಿಸ್ಬೇಕು ಅಂತ ನೋಡಿ ಫ್ರೆಂಡ್ಸ್ ಎಂತ ಸಾಧನೆ ಮಾಡಿದ್ದೀರಿ. ಈಗೂ ಉಂಟೆ ಯು ಯು ಹಾಯ್, ನನ್ನೆಲ್ಲ ಕನ್ನಡ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಗ್. ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ನಮ್ಮ ಮನೆಯವ್ರ ಅಕ್ಕನ ಮನೆ ಗ್ರೂಪ್ ಪ್ರವೇಶ ಆಯಿತು. ಸೊ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ನಮ್ಮ ಮತ್ತೆ ಮೊದಲೇ ಹೋಗಿದ್ರು. ಆಮೇಲೆ ನಾವು ಹೋಗ್ತಾ ಇದ್ದೀವಿ. ಕೆಲಸದ ಬಿಸಿಲಿ ಈ ವಿಡಿಯೋ ಎಡಿಟ್ ಮಾಡಕ್ಕೆ ಅಷ್ಟೊತ್ತಿಗೆ 2 days ಲೇಟ್ ಆಯಿತು. ಸೊ ನಾನು ಫಸ್ಟ್ ಡೇನೆ ನಾನು ಪೋಸ್ಟ್ ಮಾಡಿದ್ದೆ ಅಲ್ಲಿ ಫೋಟೋ ಸೆಲ್ಫಿ ಎಲ್ಲ ತೊಗೊಂಡಿರೋದ್ನಲ್ಲ. ಸೊ ಏನು ಹಬ್ಬನ ಫಂಕ್ಷನ್ ಅಂತ ಕೇಳ್ತಿದ್ರೆ, ಆ್ಯಕ್ಚುಲಿ ನಾನು ತಮ್ಲೈನಲ್ಲಿ ನೋಡ್ದಂಗೆ ಫಸ್ಟೇ ಹೇಳ್ದಂಗೆ ನಮ್ಮ ಮನೆ ಅಕ್ಕ ಮನೆ ಗ್ರೂಪ್ ಪ್ರವೇಶ ಇತ್ತು. ಸೊ ಅಲ್ಲೇದು ಫೋಟೋಸು ಎಲ್ಲ. ಸೊ ಆ ವಿಡಿಯೋನೇ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವ ಥರ ಆ ಮನೆ ಕಟ್ಸಿದ್ದಾರೆ, ಹೇಗೆಲ್ಲ ಎಂಜಾಯ್ ಮಾಡೋದು, ಎಷ್ಟು ಚೆನ್ನಾಗಿದೆ ಅಂತೇಳಿ. ಅದಕ್ಕೂ ಮುಂಚೆ ಇಂಪಾರ್ಟೆಂಟ್ ಅಂದರೆ ಅಜ್ಜಿ ಮತ್ತು ನಮ್ಮ ಮನೆಯ ಅಜ್ಜಿ ಅಂದರೆ ನಮ್ಮ ಅತ್ತೆರಮ್ಮ. ಸೊ ಅವ್ರಿಗೊಳ್ಳೆ ಒಂದು 90 ವರ್ಷ ಆಗಿರಬೇಕು. ಆದರೂ ಎಷ್ಟು ಎನರ್ಜಿ ಇದೆ ಅಂದರೆ ಅಷ್ಟು ಎನರ್ಜಿ ಇದೆ. ಈಗ್ಲೂ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇದ್ದಾರೆ. ಅವ್ರ ಊರಿಗೆ ಹೋಗಿದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅಜ್ಜಿ ಮನೆ ತೋರಿಸ್ತೀನಿ ಬಾ ಅಂತೇಳಿ ಅಜ್ಜಿನೇ ಕರ್ಕೊಂಬಂದು ನನಗೂ ನನ್ನ ಮಗಳಿಗೂ ಅವ್ರ ಮನೆ ತೋರಿಸ್ತಿದ್ದಾರೆ. ರತ್ನಮ್ಮ, ನಿಮ್ಮ ರತ್ನಜ್ಜಿರ ಅಮ್ಮ, ನಿಮ್ಮ ಅಜ್ಜಿರ ನಿಮ್ಮ ರತ್ನಜ್ಜಿ ಐತಲ್ಲ ಅವ್ರ ಅಮ್ಮ, ಅದು ನಿಮ್ಮ ಅಪ್ಪನ ಅಜ್ಜಿ. ಇದು ರಾತ್ರಿ ಮನ್ಗಿದ್ರೆ ಇಲ್ಲೇನೆ. ಇದೇನಿದು ಎಕ್ಸ್ಟ್ರಾ ರೂಮಾ? ಇಲ್ಲೊಂದು ರೂಮ್ ಮಾಡಿದ್ದಾರೆ, ಸೀಟ್ ಹಾಕ್ಸಿದ್ದಾರೆ ಇಲ್ಲಿಗೆ. ವಾರ್ಡ್ರೂಫ್ ಕಣ ಖಾಲಿ ಐತ್ ಬಾ. ಬಾ. ನಾವು ಮುಂಚೆನೆ ಹೋಗಿದ್ ಕತ್ಕೊಂಡು ಫಸ್ಟ್ ಚಪ್ರದ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕಲ್ಲ. ಸೊ ಪೂಜೆ ಎಲ್ಲ ನೀನೇ ಮಾಡು ಅಂತ ಅಂದ್ರು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂತಾ ಇದೀವಿ ಬೇಗ ಬೇಗ. ಕುಡ್ಲೆಲ್ಲಿ ಒಳಗಿಲ್ಲ ಇಲ್ಲ ಅಂತಾರೆ. ಕಣ ಕೊಡ್ಲೆ ಮತ್ತೆ ಏನೋ ಮಾಡಿರಿ ಅಂತ ನೀನು ಇಲ್ಲೇ ಇಲ್ವಾ? ಮಾವನ ನಂಬರ್ ಕೊಡಿದ್ದೆ ಇಲ್ಲ ಅಂದವ. ಬೇರೆ ಕಡೆ ಹೋಗ್ತೈತಾ? ವಿಡಿಯೋ ಮಾಡ್ತೇವೆ ಅವ್ರ ಅಮ್ಮ. ನೀವು ಬರೇ ಫೋನಲ್ಲೇ ಮಾತಾಡ್ಬಾರ್ದು, ಎಲ್ಲ ಕೆಲಸ ಮಾಡ್ಬೇಡ್ರಿ. ಬೈಕ್ ತಗೊಂಡೋಗ ಸಂಜು ಸಾಕು. ಇಲ್ಲೇ ಒಂದು 4 ತಕ್ಕ 5 ತಕ್ಕ ಕಟ್ಟಂಗೆ ಅಷ್ಟೇ. ಹೋಗಿ ಇನ್ನೇ ಜಾಸ್ತಿ ಬೇಡ. 5 ತಕ್ಕ ಕಟ್ಟಂಗೆ ಮುರ್ಕೋರು ಸಾಕು. ಹೋಗಲ್ಲೇ ದರ್ದಾಗೆ ಸಿಗುತ್ತೆ ಅದು ಅಲ್ಲ. ಒಟ್ಟಿಗೆ ದರ್ದಾಗೆ ಐತೆ ಅಂದೆ, ರೋಡ್ ದರ್ದಾಗೆ ಎಲ್ಲೂ ಹೋಗಂಗಿಲ್ಲ. ಓಡು ಕೆಳಗೆ ಹಿಂಗೆ ಹಾಕಿ ಅದ ಇದಕ್ಕೆ ಹಾಕ್ರಿ ಬೆರಪಗೆ ಅದ ಅಗಿಸ್ತಾನಲ್ಲ. ಆಗುತ್ತೆ ಗಣಪತಿ ಆಗುತ್ತೆ.
ಇಡೋರಿ ಈಗ ದುಡ್ಡು ಮಾತ್ರ ಬೇರೆ ಕೊಡ್ಬೇಕಷ್ಟೇ ಅಲ್ಲಿ. ದುಡ್ಡು ಮುಖ್ಯ ಆಗೈತೆ ಆಗ್ಲಿಂದ ಎಲ್ಲಿ ಪೂಜೆ ಮಾಡ್ಬೇಕು? ಏನು ನಿನ್ನ ಹೆಸರು? ಚಾರ್ವಿಕನಾ? ಚಪ್ರದ ಪೂಜೆನು ಮತ್ತೆ ಫಸ್ಟ್ನೇ ಸತಿ ಒಲೆ ಹಚ್ಬೇಕಾದ್ರೆ ಅಡಿಗೆ ಮಾಡ್ಬೇಕಾದ್ರೆ ಅದು ಪೂಜೆನು ಎಲ್ಲ ಮುಗೀತು. ಸೊ ದೇವ್ರು ಸಂಜೆ ಕರ್ಕೊಂಡ್ಬರ್ತಾ ಇದಾರೆ. ಕರ್ಕೊಂಡ್ಬರ್ಬೇಕಾದ್ರೆ ಪಟಾಕಿ ಯಾರು ರೇಂಜಿಗೆ ಹಚ್ಚಿದ್ರು ಅಂತ ಹೇಳಿ ಇದಾರ್ ಬರೋರೆಲ್ಲ ಓಡೋಗ್ಬಿಟ್ರು. ಆ ರೇಂಜಿಗೆ ಹಚ್ಬಿಟ್ರು ಪಟಾಕಿನ ಇವರು. ಹೆಂಗ್ ಬೇಕಂತಾವೆ ಪಟಾಕಿ ಹೊಡೆದಿದ್ದ ರೇಂಜಿಗೆ ಯಾರಿಗಾದ್ರೂ ಏನಾರು ಆಗ್ಬಿಡುತ್ತೋ ಸಿಡಿಯುತ್ತೋ ಅಂತ ಭಯ ಆಯ್ತು. ಬಟ್ ಯಾರಿಗೂ ಏನೂ ಆಗ್ಲಿಲ್ಲ. ಅದಾದ್ಮೇಲೆ ದೇವ್ರನ್ನ ಕರ್ಕೊಂಡ್ಬಂದು ದೇವ್ರನ್ನ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನೈಟ್ ವಿಡಿಯೋ. ಮತ್ತೆ ಮಾರ್ನಿಂಗು ಗಂಗೆ ಪೂಜೆದು ಎಲ್ಲ ಹಂಗೆ ಕಂಟಿನ್ಯೂ ಮಾಡಿದ್ದೀನಿ. ಸೊ ಮಾರ್ನಿಂಗೇ ಎದ್ದು 5 ಗಂಟೆಗೆ ಎಲ್ಲ ರೆಡಿಯಾಗಿ ಗಂಗೆ ತರಕ್ಕೆ ಅಂತ ಹೋಗ್ತಾ ಇದೀವಿ. ಕಾಣ್ತಾನೆ ಇಲ್ಲ ಫೇಸ್. ನಿಮ್ಮ ಅಜ್ಜಿ ಫೋನ್ ಎತ್ತುತ್ತಿಲ್ಲ ಕಣೆ ನಂಗೆ. ಹಿಡ್ಕೊಬಿಡ ಕಣ ಮುಂದಕ್ಕೆ ಹೋಗ್ಬಿಡ ನೋಡೋಗು. ಕಾರ್ ಓಡಿಸ್ಕೊಂಡಿರೋದು ಯಾರು? ಸಾಕಾಫ್ ನೋಡವ. ಒಂದೇ ಗಂಟೆ ಹಾಕಿರೋದು ನಾನು ನೋಡಪ್ಪ ಹೆಂಗ್ ಕುಡಿತೇವೆ ಎಲ್ಲರೂ. ಮಧ್ಯದೆಲ್ಲ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಬಿಸಿ ಇದ್ದೆ. ಸೊ ನನಗೆ ಎಷ್ಟೊತ್ತು ಅಷ್ಟೇ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ನಾನು ಆಗ್ತಾ ಇದ್ದೀನಿ. ಮಧ್ಯಾಹ್ನ ಆದ್ಮೇಲೆ ಒಂದು 3 ಗಂಟೆಗೆ ಪುದ್ದೇರ್ ಬಂದ್ರು ತಮ್ಮಡೇಳಿರು. ಸೊ ಅವರಿಗೆ ಪಾತ್ ಪೂಜೆ ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ. ಎಲ್ಲೋತ್ತು ಅಂತ ಗೊತ್ತಿಲ್ಲ, ಕರೀತು ಎಲ್ಲೋತ್ತು ಅಂತ ಗೊತ್ತಿಲ್ಲ. ಮರಿ ಫೋನ್ ಬಂತು ನೋಡ್ಲಿ ನಂದೆ ಎರಡಲ್ವಾ?
ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಒಂದು ಫ್ಯಾಮಿಲಿನ ಇವಾಗ ಹಾಳು ಮಾಡ್ಬಿಟ್ಟ. ಅವ್ನಿಗೆ ಹೊಟ್ಟೆ ನೋವು ಬರ ಒಂದು ಬರೀ ತಾಂಡು ಅಯ್ಯೋ ಇದನ್ನೇ ಹಾಕ್ಬಿಡ್ತೀನಿ, ಹಿಂಗೇನೆ ಹಾಕ್ಬಿಡ್ತೀನಿ. ಏನು ಎಡಿಟೇ ಮಾಡಲ್ಲ. ಬೇಡ ಆ ಮರಿ ಹಾಳು ಮಾಡ್ತೀಯ ಅಂತ ಬೈದ್ಲು ನನ್ನ ತಂಗಿ. ಆದ್ರೂ ನನ್ನ ತಂಗಿ ಆಸೆ ಈಡೇರಿಸ್ಬೇಕು ಅಂತ ನೋಡಿ ಫ್ರೆಂಡ್ಸ್ ಎಂತ ಸಾಧನೆ ಮಾಡಿದಿರಿ. ಈಗೂ ಉಂಟೆ ಯು ಯು ಎಲ್ಲ ಇವ್ರನ್ನ ಹೇಳಬಿಡಲ್ಲ ಯೋ ಅವನು ಇದಾಗ್ಲಿ. ಇದು ಮೇನು ಮಾವಿನ ಜೊತೆ ಸೇರ್ಕೊಂಡು ಹೊಳಿದ್ರು ಹಾಡಾಗಿ ಹೋಗ್ತಾರೆ. ಮಾವ ಎರಡು ಹಾಕಿ ಹೊಳಿ ಬೈ ಒಂದು ಹಾಕಿ. ಹೆಣ್ಮರಿ ಇದು ಹೆಣ್ಮರಿ. ಆ್ಯಕ್ಚುಲಿ ಗ್ರೂಪ್ ಪ್ರವೇಶದ ಅದೆಲ್ಲ ಸೂಪರ್ ಆಗಿರೋದು, ಇದು ಸೂಪರ್ ಆಗಿರೋದು. ಎಲ್ಲ ಫುಲ್ ಮುಗೀತು. ಸಂಜೆ ಅಲ್ಲವನ್ನ 5 o'clock ಆಗಿತ್ತು ಅನ್ಸುತ್ತೆ. ಇನ್ನು ದೇವರೆಲ್ಲ ಕಳಿಸ್ತಿರ್ಲಿಲ್ಲ. ಸೊ ಅಷ್ಟೊತ್ತಿಗೆ ಪಾಪ ಈ ಮಾವ ಬಂದು ಸುಸ್ತಾಗಿದೆ ಅಂತ ಮಲಗಿದ್ರೆ ನನ್ನ ಅಣ್ಣನೂ ನಮ್ಮ ಮನೆಯವರು ಸೇರ್ಕೊಂಡು ಅವ್ರನ್ನ ಯಾರು ಇಂಚಿಗೆ ರೋಸಿದ್ದಾರೆ ಅಂತಂದರೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಕಿದ್ದೀರಾ ನಾನು ಕೊಡ್ಕಳಿಸ್ತಾ ರಾತ್ರಿ ನಿದ್ದೆ ಸೀಟ್ ಮೇಲೆಲ್ಲ ಮರಯ ರಮಣ ನೋಡಲ್ ಸೀಟ್ ಮೇಲೆಲ್ಲ ಹತ್ತಲಿತ್ತ ಬಿದ್ದಿದ್ರು ಕೆಳಕ್ಕೆ ಸೀಟ್ ಮೇಲೆ ಹತ್ತಿದ್ದೆ ರಮಣ, ಸೀಟ್ ಮೇಲೆ ಹತ್ತಿದ್ದ ಕಣ. ಹುಲಿ ಕಣ ಮರ ಇವನು. ಮಚ್ಚು ಮಚ್ಚು ದೇವ್ರ ಹೊಂಟು ಹೋಗಲ್ಲ, ವಿಡಿಯೋ ಮಾಡಲ್ಲ. ಯಾಕಲ್ಲ ಕಳ್ಳ ನೀನು. ಅದಕ್ಕೆ ಮತ್ತೆ ಹೋಗ್ಬಿಡ್ತು ಬಿಟ್ಟು ನನ್ನ ಅಲ್ಲ ಕರ್ದ ನೀನು ತೊಂದ ನಾನು ನನಗೆ ಇರದ ಬಂದ್ಬಿಟ್ಟು ನನ್ನ ಇವನು ನಾವು ಕರ್ದ ನೀನು ನನ್ನ ಇವನು ಕರಿದಂಗೆ ಹೋಗ್ಬಿಡ್ದು ಬಂದ್ಬಿಟ್ಟಲ್ಲ ನೀನು. ಲಾಸ್ಟ್ ಫೋನ್ ಮಾಡಿದೆ ಇಲ್ಲ ಕಳ್ಳ ಖಾಲಿ ಆಗ್ತು ಅಂತ ನನಗೆ ಇರೋ ನಿಂತೆಲ್ಲ ಇಲ್ಲಿ ನಿಂತವೇನು ಸುಳ್ಳು ಹೇಳೋದು ನೋಡಲಿ ನೋಡಲಿ ಅದ ಸುಮ್ಮನೆ ಸೈಲೆಂಟ್ ಮಾಡ್ತಾರೆ.
ಎಷ್ಟು ನಗು ಬಂತು ಅಂದ್ರೆ ಹೊಟ್ಟೆ ನೋವು ಬರೋಷ್ಟು ನಗು ಬಂತು. ನಮ್ಮ ಮಾವರ ಅಮ್ಮ ಬಂದಿದ ತಕ್ಷಣ ಇನ್ನೆಲ್ಲಿ ನಾನು ಸೇರಿಸಿ ಬೈದ್ ಬಿಡ್ತಾರೆ ಅಂತಾಳೆ, ಹಾಗೆ ಅಲ್ಲಿಂದ ನ್ಯೂಲ್ಟ್ ಆಗೋಗ್ಬಿಟ್ಟೆ. ಸೊ ಅಷ್ಟೊತ್ತಿಗೆ ಇಲ್ಲಿ ಹೊಸ ಮನೆಯಲ್ಲಿ ದೇವ್ರ ಆಲ್ಮೋಸ್ಟ್ ಎಲ್ಲ ನೆಂಟರು ಎಲ್ಲ ಹೋಗಿದ್ರು. ಸೊ ಇದು ಸಂಜೆ ವಿಡಿಯೋ. ಸೊ ದೇವ್ರನ್ನ ಕಳಿಸ್ಬೇಕಾರೆ ಈ ವಿಡಿಯೋ. ಸೊ ನಂಡೆ ಈ ತರ ಆಯ್ತು. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಇನ್ನು ಗೃಹ ಪ್ರವೇಶ ಆಗಕ್ಕಿಂತ ಮುಂಚೆ ಗೃಹ ಪ್ರವೇಶ ಆದ್ಮೇಲೆ ಇನ್ನು ಏನೇನ್ ಮಾಡೋದು ತಲಾಟೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ವೇಟಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ.